ಮಾನ್ಯ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಮೈಸೂರು ದಸರಾದಲ್ಲಿ ಕಂಬಳ ಉತ್ಸವವನ್ನು ಮಾಡಬೇಕು ಅಂತ ನಮಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಕಳೆದ ಬಾರಿ ದಸರಾದಲ್ಲಿ ಕೂಡ ಕಂಬಳವನ್ನು ಮಾಡಬೇಕು ಅಂತ ಯೋಜನೆಯನ್ನು ಹಾಕ್ಕೊಂಡಿದ್ದರು. ಕೊನೆಗಳಿಗೆಯಲ್ಲಿ ಸಮಯ ಸರಿಯಾಗಿ ಸಾಕಾಗಲಿಲ್ಲ ಅಂತ ಅದನ್ನು ಈ ವರ್ಷದ ದಸರಾದಲ್ಲಿ ಮಾಡಬೇಕು ಅಂತ ನಿರ್ಣಯವನ್ನು ಮಾಡಿದರು. ಹಾಗೆ ಅಧಿಕಾರಿಗಳಿಗೆ ನಮಗೆಲ್ಲ ಸೂಚನೆಯನ್ನು ಕೊಟ್ಟಿದ್ದಾರೆ. ಸೂಕ್ತವಾದ ಜಾಗವನ್ನು ಅಲ್ಲಿ ಆಯ್ಕೆ ಮಾಡಬೇಕು. ಯಾವುದೇ ಜನಗಳಿಗೆ ತೊಂದರೆ ಆಗ್ಬೋದು. ಅಂದರೆ ಬೆಂಗಳೂರು ಕಂಬಳದಲ್ಲಿ ಸುಮಾರು 25ರಿಂದ 30 ಲಕ್ಷ ಜನ ಬಂದಿದ್ದಾರೆ. ಭಾರಿ ಕ್ರೌಡೆಡ್ ಆಗಿತ್ತು. ಇಲ್ಲಿಯೂ ಕೂಡ ಯಾವುದೇ ರೀತಿಯ ತೊಂದರೆಗಳಾಗದೆ ಜನಗಳಿಗೆ ಬಂದು ಕುಟುಂಬ ಸಮೇತರಾಗಿ ಕಂಬಳವನ್ನು ವೀಕ್ಷಣೆ ಮಾಡುವಂಥ ಅವಕಾಶವನ್ನು ಕಲ್ಪಿಸಬೇಕು. ನೀವು ಹೋಗಿ ಜಾಗ ವೀಕ್ಷಣೆ ಮಾಡಬೇಕು ಅನ್ನುವ ವಿಚಾರವನ್ನು ನಮಗೆ ತಿಳಿಸಿದ್ದಾರೆ. ಆ ಪ್ರಕಾರ ಇವತ್ತು ನಾವು ಬೆಳಿಗ್ಗೆ ಚಾಮುಂಡೇಶ್ವರಿಯ ದರ್ಶನ ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡಿ 2 ಜಾಗವನ್ನು ಈಗ ನೋಡಿದ್ದೇವೆ. ಒಂದು ನಮ್ಮ ಪ್ರೀಮಿಯರ್ ಸ್ಟುಡಿಯೋದ ಈ ಜಾಗ, ಪ್ರೀಮಿಯರ್ ಸ್ಟುಡಿಯೋದ ಮೈಸೂರಿನ ಪ್ರೀಮಿಯರ್ ಸ್ಟುಡಿಯೋದ ಹತ್ತಿರ ಇರುವಂಥ ಐಶ್ವರ್ಯ ಪೆಟ್ರೋಲ್ ಪಂಪಿನ ಹತ್ತಿರ ಇರುವಂಥ ಜಾಗ. ಇನ್ನೊಂದು VTU ಸಾತಗಳ್ಳಿಯಲ್ಲಿ. ಅಂದರೆ 2 ಜಾಗವನ್ನು ವೀಕ್ಷಣೆ ಮಾಡುವಾಗ ಸಾತಗಳ್ಳಿಯಲ್ಲಿರುವಂಥ ಜಾಗ ಸ್ವಲ್ಪ ವಿಸ್ತಾರವಾಗಿದೆ. ಮತ್ತು ನಮಗೆ ಸುಮಾರು 3,000-4,000 ಕಾರುಗಳನ್ನು ಪಾರ್ಕ್ ಮಾಡಲಿಕ್ಕೂ ಕೂಡ ಸುತ್ತಮುತ್ತಲ ಜಾಗ ಇದೆ. ಅದರ ಪಕ್ಕದಲ್ಲಿ ಇನ್ನೊಂದು ದಸರಾ, ಯುವ ದಸರಾ ಕೂಡ 1 ಕಿಲೋಮೀಟರ್ ದೂರದಲ್ಲಿ ನಡೀತದೆ. ಯುವ ದಸರಾಕ್ಕೆ ಬಂದವರಿಗೆ ಇಲ್ಲಿ ಬರಲಿಕ್ಕೆ ಅವಕಾಶಗಳಾಗ್ತದೆ. ಮತ್ತು ಮುಖ್ಯವಾಗಿ ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆಗಳಾಗಬಾರ್ದು. ಕಂಬಳ ಮಾಡೋದರಿಂದ ಸಾರ್ವಜನಿಕರು ಹೋಗುವವರಿಗೆ ಟ್ರಾಫಿಕ್ ಬ್ಲಾಕ್ ಆಗಬಾರ್ದು ಮತ್ತು ಯಾವುದೇ ತೊಂದರೆಗಳಾಗಬಾರ್ದು. ಆ ದೃಷ್ಟಿಕೋನ ಇಟ್ಕೊಂಡು ನಾವು ಆ ಜಾಗದ ಒಂದು ಸಿಲೆಕ್ಟ್ ಮಾಡುವ ಹಂತದಲ್ಲಿದ್ದೇವೆ. ಆದರೆ ಯಾವುದನ್ನು ಕೂಡ ಎಲ್ಲದನ್ನು ಮಾನ್ಯ ಮುಖ್ಯಮಂತ್ರಿಯವರಿಗೆ ಬ್ರೀಫ್ ಮಾಡಿ, ಸ್ಕೆಚ್ ಸಮೇತ ಅವರಿಗೆ ಬ್ರೀಫ್ ಮಾಡಿ, ಅವರು ನಮ್ಮ ಹತ್ರ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಜನ ದಸರಾ ನೋಡಲಿಕ್ಕೆ ಬರುವವರು ಕಂಬಳ ನೋಡಬೇಕು, ತುಂಬ ದೂರನ ಆಗಬಾರ್ದು, ಅದಕ್ಕೆ ವ್ಯವಸ್ಥಿತ ರೀತಿಯಲ್ಲಿ ಜೋಡಣೆ ಮಾಡಬೇಕು ಅನ್ನುವ ವಿಚಾರವನ್ನು ಹೇಳಿದ್ದಾರೆ. ಆ ಪ್ರಕಾರ ಈ 2 ಜಾಗದಲ್ಲಿ ಅವರಿಗೆ ಸ್ಕೆಚ್ ಪ್ರಕಾರ ಅದನ್ನು ನೋಡಿ ನಮ್ಮ ಪೊಲೀಸ್ ಇಲಾಖೆಯವರು ಕೂಡ SP ಅವರು ಇದ್ದಾರೆ, DCP ಅವರು ಇದ್ದಾರೆ. ಅವರೆಲ್ಲ ಆ ಜಾಗ ಸೂಕ್ತ ಅಂತ ಹೇಳಿದ್ದಾರೆ. ಇಲಾಖೆ DC ಆಫೀಸ್ನವರು ಕೂಡ ಆ ಜಾಗ ಸೂಕ್ತ ಅಂತ ಹೇಳಿದ್ದಾರೆ. ಆ ಪ್ರಕಾರ ನಾವು ಅಲ್ಲಿ ಆ ಜಾಗವನ್ನು ಈಗ ಒಂದು ಅಂದಾಜು ಮಾಡಿದ್ವಿ. ಮುಖ್ಯಮಂತ್ರಿಯವರ ಹತ್ರ ಮಾತಾಡಿ ಮುಂದಿನ ಕ್ರಮವನ್ನು ಕೈಗೊಳ್ತೀವಿ. ಈಗ DC ಅವರ ಕಚೇರಿಯಲ್ಲೂ ಕೂಡ ಚರ್ಚೆಯನ್ನು ಮಾಡಿ ಯಾವ ರೀತಿ ಮಾಡಬೇಕು, ಯಾವ ರೀತಿ ಅದು ವ್ಯವಸ್ಥೆ ಮಾಡಬೇಕು, ಗ್ಯಾಲರಿಗಳನ್ನು ಯಾವ ರೀತಿ ಮಾಡಬೇಕು, ಎಷ್ಟು ಜನರು ಬರುವ ನಿರೀಕ್ಷೆಗಳಿದೆ, ಕೋಣೆಗಳು ಎಷ್ಟು ಜನ ಬರ್ಬೋದು, ಯಾವ ರೀತಿ ಬರ್ಬೋದು, ಇದರ ಬಗ್ಗೆ ಚರ್ಚೆ ಮಾಡಿ ಮುಂದೆ ಹಂತವಾಗಿ ಈ ಸಲ ಮೈಸೂರಿನಲ್ಲಿ ವಿಜೃಂಭಣೆಯ ಕಂಬಳವನ್ನು ಮಾಡಿ ಇಡೀ ಈ ಭಾಗದ ಜನರಿಗೂ ಕೂಡ ಕಂಬಳವನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತೇವೆ. ಇದು ಕೋಣಗಳಿಗೆ ಮತ್ತು ಮನುಷ್ಯರಿಗೆ ಇರುವಂಥ ಪ್ರೀತಿ, ಇದನ್ನು ಇಡೀ ಕುಟುಂಬ ಸಮೇತರಾಗಿ ಬಂದು ನೋಡುವಂಥ ಕೆಲಸಗಳಾಗ್ತದೆ.